ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಟೆಕ್ ಇನ್ ಕನ್ನಡ ಚಾನಲ್. ನನ್ನ ಇವತ್ತಿನ ವಿಡಿಯೋ ಏನಾಗಿರುತ್ತೆ ಅಂತಂದರೆ, ವಾಟ್ಸಪ್ ಯೂಸ್ ಮಾಡೋರಿಗೆಲ್ಲ ಒಂದು ಗುಡ್ ನ್ಯೂಸು. ಏನಕ್ಕೆ ಅಂತಂದರೆ, ನೀವು ಏನಾದರೂ 2 ಸಿಮ್ ಇತ್ತು ನಿಮ್ಮ ಹತ್ರ ಅಂತಂದರೆ ಒಂದು ವಾಟ್ಸಪ್ಪಲ್ಲಿ ಯೂಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ವಾಟ್ಸಪ್ಪಲ್ಲಿ ಡ್ಯುವೆಲ್ ಆ್ಯಪ್ನ ಮಾಡ್ಕೋಬೇಕಾಗಿತ್ತು. ಆದರೆ ಈಗ ಆಗಿಲ್ಲ, ನೀವು ಒಂದೇ ವಾಟ್ಸಪ್ಪಲ್ಲಿ ಎರಡೆರಡು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೋದು. ಆ ಥರದೊಂದು ಅಪ್ಡೇಟು ವಾಟ್ಸಪ್ಪಲ್ಲಿ ಬಂದಿದೆ. ಅದನ್ನ ಹೇಗೆ ಮಾಡೋದು, ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದ್ದೀರಾ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟು ನಮ್ಮದು ವಾಟ್ಸಪ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಅಪ್ಡೇಟ್ ಆದ ನಂತರ ಫಸ್ಟು ಅದು ವಾಟ್ಸಪ್ ಓಪನ್ ಮಾಡೋದಕ್ಕಿಂತ ಒಂದು ಇಂಪಾರ್ಟೆಂಟ್ ಸೆಟ್ಟಿಂಗು ಯಾವುದನ್ನ ಆನ್ ಮಾಡ್ಕೋಬೇಕು ಅಂತಂದರೆ, ನೀವು ಅದು SMS 2 ಸಿಮ್ ಹಾಕಿರ್ತೀರ ಅಂದ್ಕೊಳ್ಳಿ ನಿಮ್ಮ ಫೋನ್ಗೆ, ಅದು ನಿಮಗೆ SMS ಬರುತ್ತೆ, ಅದು OTP ಬರುತ್ತಲ್ಲ, ಅದನ್ನ ಯಾವುದಕ್ಕೆ ಹಾಕೋಬೇಕು ಅನ್ನೋದನ್ನ ಸೆಟ್ಟಿಂಗ್ ನೀವು ಫಸ್ಟ್ ಸೆಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮೊಬೈಲ್ ಡಾಟಾ ಅಂತಿದೆ ನೋಡಿ, ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿದಾಗ ಇಲ್ಲಿ ಸಿಮ್ 1 ಸಿಮ್ 2 2 ಸಿಮ್ ಹಾಕಿದ್ದೀವಿ. ನಮ್ಮದು ಒಂದೇ ವಾಟ್ಸಪ್ಪಲ್ಲಿ 2 ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ 2 ನಂಬರ್ ಇರಲೇಬೇಕು. ನಾವೀಗ SMS ಸಿಮ್ 1ಗಿದೆ, ನಾನು ಸಿಮ್ 1ಗೆ ಸೆಟ್ ಮಾಡೋದು, ಅದಕ್ಕೋಸ್ಕರ ಸಿಮ್ 1ಗೆ ಹಾಕ್ಕೊಂಡಿದ್ದೀನಿ. ನಿಮ್ದು ಏನಾದರೂ ಸಿಮ್ 2ಗಿತ್ತು ಅಂದರೆ ಅಲ್ಲಿ OTP ಬಂದಾಗ ಅಲ್ಲಿ ಸೆಟ್ ಆಗೋಲ್ಲ. ಅದಕ್ಕೋಸ್ಕರ ನೀವು ಯಾವುದು ಸಿಮ್ ಹಾಕೋತೀರಾ, ಸಿಮ್ 1ಗಾಗಿರ್ಬೋದು ಅಥವಾ ಸಿಮ್ 2ಗಾಗಿರ್ಬೋದು, ಯಾವುದಕ್ಕೆ SMS ಬರಬೇಕು ಅಂತೀರಾ ಅದನ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮದು ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ. ಅಲ್ಲಿ 3 ಡಾಟೆಡ್ ಲೈನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ಈ ಥರ ನಿಮ್ಮದು ಒಂದು ಪೇಜ್ ಓಪನ್ ಆಗುತ್ತೆ. ನಿಮ್ಮದು ಅಲ್ಲಿ ಅಕೌಂಟ್ ಪ್ರೈವಸಿ ಈ ಥರ ಎಲ್ಲ ಒಂದು ಆಪ್ಷನ್ಸ್ಗಳಿದೆ. ಅಲ್ಲಿ ಸ್ಕ್ಯಾನ್ ಇದೆ ನೋಡಿ ನಮ್ಮದು ಪ್ರೊಫೈಲ್ ಪಕ್ಕ, ಅದ್ರ ಪಕ್ಕದಲ್ಲಿ ಇನ್ನೊಂದು ಎರೋ ಮಾರ್ಕ್ ಇದೆ ನೋಡಿ ಕ್ಲಾಕ್ ಸಿಂಬಲಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಕೆಳಗಡೆ ನಮ್ಮದು ಅಕೌಂಟ್ ಪ್ರೊಫೈಲು ಹಾಗೆ ಆ್ಯಡ್ ಅಕೌಂಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಆ್ಯಡ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ಯಾವ ಫೋನ್ ನಂಬರ್ ಹಾಕಬೇಕು ಅಂತಿದ್ದೀವಿ, ಆಲ್ರೆಡಿ ಒಂದು ಇರುತ್ತೆ ಫೋನ್ ನಂಬರು. ಈಗ ನೆಕ್ಸ್ಟ್ ನಾವು ಇನ್ನೊಂದು ಫೋನ್ ನಂಬರ್ ಹಾಕೋಬೇಕು. ಒಂದೇ ವಾಟ್ಸಪ್ಪಲ್ಲಿ 2 ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ನಿಮ್ಮದು ಯಾವ ನಂಬರ್ ಹಾಕೋಬೇಕು ಅಂತಿದ್ದೀರಾ ಆ ನಂಬರ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟಿಗೆ ಕೊಡಿ. ಇಸ್ ದಿಸ್ ದಿ ಕರೆಕ್ಟ್ ನಂಬರ್ ಅಂತ ಕೊಟ್ಟಿದ್ದಾರೆ, ನಾನು ಎಸ್ ಕೊಡ್ತೀನಿ. ತಪ್ಪಾಗಿತ್ತು ಅಂದರೆ ಅಲ್ಲಿ ಎಡಿಟ್ ಆಪ್ಷನ್ ಇದೆ, ಎಡಿಟ್ ಮೇಲೆ ನೀವು ತಪ್ಪಾಗಿತ್ತು ಅಂದರೆ ಸರಿ ಮಾಡ್ಕೋಬೋದು. ಇಲ್ಲಿ ಎಸ್ ಮೇಲೆ ಕ್ಲಿಕ್ ಕೊಡ್ತೀನಿ. ಅದಾದ ನಂತರ ಟು ಆಟೋಮೆಟಿಕಲಿ ವೆರಿಫೈ ವಿತ್ ಎ ಮಿಸ್ಡ್ ಕಾಲ್ ಟು ಯುವರ್ ಫೋನ್ ಅಂತ ಇದೆ, ಅದನ್ನ ಈಗ ನಾನು ಅಲೋ ಮಾಡ್ತೀನಿ. ಕಂಟಿನ್ಯೂ ಕೊಡಬೇಕೀಗ. ಈಗ ವೆರಿಫೈ ಅನದರ್ ವೇ ಅಂತಿದೆ ನೋಡಿ, ಅದನ್ನು ಬೇಕಾದರೂ ನಾವು ಪರ್ಮಿಷನ್ ಇದೆ, ಅದನ್ನು ಬೇಕಾದರೂ ಅಲೋ ಮಾಡ್ಕೋಬೋದು. ನೀವು ಇದನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ನಿಮ್ಮ ಫೋನಲ್ಲಿ 2 ಸಿಮ್ ಇರಬೇಕು. ಫೋನಿಗೆ OTP ಬರುತ್ತಲ್ಲ, ಅದನ್ನ ಇಲ್ಲಿ ಎಂಟರ್ ಮಾಡಬೇಕು. ಈಗ ಈ ಥರ ನಿಮ್ಮದು ಇಮೇಲ್ ID ಬರುತ್ತೆ. ಇಲ್ಲಿ ನಾನು 2 ID ಕ್ರಿಯೇಟ್ ಮಾಡಿದ್ದೀನಿ. ರಂಜು ಪೂಜಾ ಅನ್ನೋದೊಂದಿದೆ, ಹಾಗೆ ಪೂಜಾ CM ಅಂತ ಒಂದಿದೆ. 2 ನಂಬರ್ ಹಾಕಿರೋದ್ರಿಂದ 2 ಇದೆ. ಬೇಕಂದ್ರೆ ನಾವು ಇನ್ನೂ ಕೂಡ ಒಂದು ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಸದ್ಯಕ್ಕೆ ಒಂದು ಕೊಡ್ತಾ ಇದ್ದೀನಿ. ಅಲೋ ಕೊಡಬೇಕಾಗುತ್ತೆ. ಈಗ ನಮ್ಮದು ಪ್ರೊಫೈಲ್ ಓಪನ್ ಆಯಿತು. ಈಗ ಎಲ್ಲ ಒಂದೇ ವಾಟ್ಸಪ್ಪಲ್ಲಿ 2 ಅಕೌಂಟ್ ಕ್ರಿಯೇಟ್ ಆಗಿದೆ. ಇದನ್ನ ನಾನು ಆಮೇಲೆ ತೋರಿಸ್ತೀನಿ ಹೇಗೆ ಅದನ್ನ ಚೇಂಜ್ ಮಾಡ್ಕೋಬೋದು ಅನ್ನೋದನ್ನ. ನೋಡಿ ಸ್ವಿಚ್ಡ್ ಟು ಅಂತ ಬಂದಿದೆ ನೋಡಿ, ಈಗ ಸೆಟ್ ಆಗಿದೆ ಅದು. ಈಗ ಅದನ್ನ ಹೇಗೆ ಚೇಂಜ್ ಮಾಡ್ಕೊಳ್ಳೋದು ನಮ್ಮದು ಅಕೌಂಟ್ಗಳನ್ನ ಅನ್ನೋದನ್ನ ನೋಡೋಣ ಬನ್ನಿ. ಅಲ್ಲಿ 3 ಡಾಟೆಡ್ ಲೈನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಸ್ವಿಚ್ ಅಕೌಂಟ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಾಯಿತು. ಈಗ ಇದು ಓಪನ್ ಆಯಿತು, ಬೇರೆ ವಾಟ್ಸಪ್ಪು. ಹಾಗೆ ಸೇಮ್ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ, ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ನೆಕ್ಸ್ಟ್ ಬೇರೆ ಅಕೌಂಟ್ ಬರುತ್ತೆ, ನೀವು ನೋಡ್ತಿರ್ಬೋದು ಇಲ್ಲಿ. ಹಾಗೆ ಈ ಥರ ಒಂದು ಸೆಟ್ಟಿಂಗು ಇನ್ಸ್ಟಾಗ್ರಾಮಲ್ಲಿ ಕೂಡ ಇತ್ತು, ಈಗ ವಾಟ್ಸಪ್ಗೂ ಬಂದಿದೆ. ಹಾಗೆ ಯೂಟ್ಯೂಬಲ್ಲಿ ಕೂಡ ಈ ಥರ ಇದೆ. 2 ಇಮೇಲ್ ID ಯೂಸ್ ಮಾಡ್ಬೋದು, ಹಾಗೆ 3 ಇಮೇಲ್ IDನೂ ಕೂಡ ಯೂಸ್ ಮಾಡ್ಬೋದು ಯೂಟ್ಯೂಬಲ್ಲಿ. ಹಾಗೆ ಅದೇ ರೀತಿ ವಾಟ್ಸಪ್ಪಲ್ಲಿ ಕೂಡ ನಾವು ಎಷ್ಟು ಇಮೇಲ್ ID ಬೇಕಾದರೂ ಹಾಕ್ಕೊಂಡು ಯೂಸ್ ಮಾಡ್ಬೋದು, ಅದೇ ಒಂದೇ ಆ್ಯಪಿಂದ.
ಈ ಒಂದು ಅಪ್ಡೇಟು ಈಗ ಬಿಟ್ಟಿರೋದು, ಲೇಟೆಸ್ಟಾಗಿ ಬಿಟ್ಟಿರೋಂಥ ಅಪ್ಡೇಟ್ ಇದು. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಥ್ಯಾಂಕ್ ಯು.